ಹರ ಹರ ಮಹಾದೇವ್ ಎಲ್ಲರಿಗೂ. ಸೊ ನಾನು ನಿನ್ನೆ ಒಂದು ಊರಿಗೆ ಬಂದಿದ್ದಲ್ಲ, ಅದು ಪಕ್ಷಿಧಾಮ ಅಂತಂದು ಒಂದು ಲೊಕೇಶನ್ ಹಾಕಿದ್ದೆ. ಪಕ್ಷಿಧಾಮ ಅಂತಂದು ಇರಾಕ ಇದನ್ನು ಜಾಗ ಖಾಲಿ ಖಾಲಿ ಕಾಣೈತಲ್ಲ, ಎಲ್ಲೆಲ್ಲ ಟೆಂಟ್ ಹಾಕಿದ್ದೆಲ್ಲ ಫೋಟೋ ತೋರಿಸ್ತು ಮ್ಯಾಪ್ ಒಳಗೆ. ಗೂಗಲ್ ಆಂಟಿ ತೋರಿಸಿದ್ಲು ಅಂತಂದು ಆಕಿನ ಮ್ಯಾಗ ನಂಬಿಕೆ ಇಟ್ಟು ಬಂದೆ. ನಾನು ಬಂದು ನೋಡಾತೀನಿ ಇಲ್ಲೇ ಇದು ಆ್ಯಕ್ಚುಲಿ ಹಾಳು ಬಿದ್ದ 3 ವರ್ಷ ಆಗೈತಂತ. ಆಮೇಲೆ ಅವು ಫೋಟೋಸ್ ಎಲ್ಲ ನೋಡಿದ್ದೆ 3 ವರ್ಷದ ಹಿಂದಿನ ಅಂತಂದು. ಸೊ ಇದೇನು ರೂಮ್ ಅದಾವಲ್ಲ, ನಾನು ಯಾರು ಇರ್ಬೋದು ಬಿಡಪ್ಪ ಅಂತಂದು ಬಂದು ಕೇಳಿ ಮಾತಾಡಿದ್ರೆ ಆಯ್ತಂತಂದು ಬಂದೇನೆ. ಊರು ಬಿಟ್ಟು 4 ಕಿಲೋಮೀಟ್ರ್ ಒಳಗೈತಿದೆ. ಆಮೇಲೆ ಗೊತ್ತಾಗ್ತ ಇಲ್ಲಿ ಯಾರು ಇಲ್ಲಪ್ಪ ಏನೂ ಇಲ್ಲ ಅಂತಂದು. ಆಮೇಲೆ ಅನ್ನಿಸ್ತಾ ಇವತ್ತು ನೈಟ್ ಒಂದು ಸ್ವಲ್ಪ ಅಡ್ವೆಂಚರ್ ಥ್ರಿಲ್ ಇರ್ತೈತಂತಂದು. ಸೊ ಒಳಗಿಂದ ನೋಡ್ಬೋದು ನೀವು, ಒಂದು ಮನೆ ಕಾಣತ್ತಿಲ್ಲ, ಅಲ್ಲೊಂದು ಸ್ವಲ್ಪ ಮನೆ ಏನು ಕಾಣತ್ತಲ್ಲ, ಅದು ಫಾರ್ಮ್ ಹೌಸ್ ಕೋಳಿದದು. ಸೊ ಏನು ಮಾಡಪ್ಪ ಮತ್ತೆ ಹೊರಗೆ ಹೋಗ್ಬೇಕಂತಂದು ಆಯ್ತು ಬಿಡ, ಟೆಂಟ್ ಹೆಂಗಾದ್ರೂ ಐತೆ ನನ್ನ ಕಡೆ. ಟೆಂಟ್ ಹಾಕ್ಕೊಂಡು ಇವತ್ತು ಒಂದು ದಿವಸ ಇಲ್ಲೇ ಇದ್ರೆ ಆತಂತಂದು ಮಾಡಿ ಟೆಂಟ್ ಹಾಕಿದ್ದೆ. ಯಪ್ಪ 6 ಗಂಟೆ ಆತ, ಮಳೆ ಸ್ಟಾರ್ಟ್ ಆತ. ನನ್ನ ಟೆಂಟು ಸ್ವಲ್ಪ ವಾಟರ್ ಪ್ರೂಫ್ ಇಲ್ಲ, ಕೆಳಗೆಲ್ಲ ನೀರು ಹೋಗ್ಬಿಡ್ತೆ. ಟೆಂಟ್ ಅಲ್ಲೇ ಬಿಟ್ಟು ಬಡ ಇದೇನು ರೂಮ್ ಕಾಣತೈತಿ. ಈ ರೂಮ್ ಒಳಗೆ ಫುಲ್ ಧೂಳ ಇದನ್ನು ಹುಳ ಉಪ್ಪುಡಿ ಎಲ್ಲ ಇದ್ವು. ಅಂದ್ರೂ ಸಂಜೆಗೆ ಹೋಗಿ ಬಡ ಸ್ವಲ್ಪ ಹೊತ್ತು ಕ್ಲೀನ್ ಮಾಡ್ಕೊಂಡೆ. ಅಲ್ಲೇ ಹೊತ್ತು ನಿನ್ನೆ ನೈಟ್ ಅಲ್ಲೇ ಮಲ್ಕೊಂಡೆ. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಟೆಂಟ್ ಹಂಗೆ ಬಿಟ್ಟು ಹೋಗ್ಬಿಟ್ಟೇನಿ. ಟೆಂಟ್ ಇವಾಗ ತೊಕ್ಕೊಂಡು ಮತ್ತು ಹಂಗೆ ಮುಂದೆ ಸಾಕ್ಬೇಕು ಇವಾಗ. ಸೊ ಇದೇನು ಕಾಣೈತಿ ನಿಮಗೆ, ಇದು ಫುಲ್ಲ ನದಿ, ಭೀಮಾ ನದಿ ಅಂತ. ಫುಲ್ಲ ಬತ್ತೋಗೈತಿದ್ದು ಇವಾಗ. ನೀರು ಏನಿದ್ದಿದ್ದಿಲ್ಲ. 1-2 ಬಕೆಟ್ ಸಿಕ್ಕು, ಅದ ಬಕೆಟ್ ಆ ರೂಮ್ ಒಳಗಿನ ತೊಗೊಂಬಂದು ಅಲ್ಲಿಂದ ನೀರು ತೊಗೊಂಡು ಇಲ್ಲೇ ಯೂಸ್ ಮಾಡ್ಕೊಳಕ್ಕೆ 2 ಬಕೆಟ್ ನೀರು ತಂದು ಇಟ್ಕೊಂಡಿದ್ದೆ, ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಮಳೆ ಬಂದು ಎಲ್ಲ ಪಿಕ್ಚರ್ ಆಗಿಬಿಡುತ್ತೆ. ಇದಪ್ಪ ಮೇನ್ ಗೇಟ್ ನೋಡ್ರಿ ಇಲ್ಲಿ ಮೇನ್ ಗೇಟ. ಇಲ್ಲಿದಕ್ಕೆ ಮೇನ್ ಗೇಟೆಲ್ಲ ಹರಿದ ಚಲ್ಲಾರ. ನಾ ಅಷ್ಟೊಂದು ತಿಳ್ಕೊಬೇಕೈತೆ ಮೇನ್ ಗೇಟ್ ಏನಪ್ಪ ಇದೆ ಎಲ್ಲ 3 ಚಲ್ಲಾರಲ್ಲ ಅಂತಂದು. ಮತ್ತಂದ್ರು ಇರ್ಬೋದು ನಡಿಪ್ಪ ಅಂತಂದು ಮುಂದೆ ಹೋದಿ. ನೀನೆಲ್ಲ ಅಷ್ಟು ಅವಂತರ ಆತ ಅಂದರೂ ಏನು ಅವಂತರ ಆಗಿಲ್ಲ, ಸೇಫಾಗಿದ್ದೆ. ಫೈನಲಿ ಊರು ಬಂದು ಈಗ ಮತ್ತೀಗ ಹೈವೇಗೆ ಹೋಗ್ಬೇಕು. ಹೈವೇಗೆ ಹೋಗ್ತಾ ಮತ್ತು ಮುಂಜಾನೆ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀರಿದ್ದಿಲ್ಲ, ನೀರು ಕುಡಿದೆ. ಸ್ವಲ್ಪ ಹೊತ್ತು ಬಂದ ನೀರು ಕುಡಿದ, ಒಂದು ಬಾಟ್ಲಿ ತುಂಬ್ಕೊಂಡು. ಇವಾಗ ಬಾಟ್ಲಿನೂ ತಿದ್ದಿಲ್ಲ, ಬಾಟ್ಲಿ ತುಂಬ್ಕೊಂಡೆ ಸ್ವಲ್ಪ ನೀರು ಕುಡಿದ. ಇವಾಗ ಇಲ್ಲಿ ಬೈಪಾಸ್ ಒಳಗೆ ಅದೀನಿ. ಇದು ರೋಡ್ ಹಿಂಗೇನು ಕಿತ್ತಿದ್ದು ಪುಣೆದ, ಇದು ರೋಡ್ ಮ್ಯಾಗಿಂದ ಇವಾಗ ಹೋಗೋದು. ಸೊ ವಾಟರ್ ಬಾಟಲ್ ತೊಗೊಂಡು ಹಂಗೆ ಮುಂದೆ ಹೊಂಟೇನಿ. ಮಾಡಾಗೈತಿ, ಮಳೆ ಒಳಗೆ ಸಿಕ್ಕೊಳೋ ಸಂಭವ ಭಾಳ ಅಂದ್ರೆ ಭಾಳ ಕಾಣತೈತಿ ಅಟ್ಯಾಕೆ. ಹಂಗೆ ಸುಮ್ಮನೆ ಹೊಂಟಿದ್ದೆ ಮುಂದೆ. ಒಬ್ಬರು ಅಕ್ಕರ್ ಕರೆದ ಆಟೋ ಸಿಕ್ಕೊಂಡಿತ್ತು ಅವ್ರದ್ದು. ಆಟೋ ಎಲ್ಲ ಸ್ವಲ್ಪ ದುಗಿಸ್ಬಾರ್ರಿ ಅಂತಂದ್ರೆ ಇದೇನು ಕಾಣಾಯ್ತಿದೆಯಲ್ಲ, ಆಟೋ ಸಿಕ್ಕೊಂಡಿತ್ತು ಇಲ್ಲಿ ನೋಡ್ರಿ. ಇಲ್ಲಿ ಬೂಟ್ ಅನ್ನೋವು ಫುಲ್ ರಾಡ್ ರಮಟ್ ಆಗ್ಯಾವ. ಈಗ ಅಲ್ಲಿ ಮುಂದೆ ಹೋಗ್ತಾ ಮಳೆ ಒಳಗೆ ತೆಗೆಸ್ಕೊಂಡೇನಿ. ಬ್ಯಾಗಿಲ್ಲೇ ಸೈಡ್ ಇಟ್ಟಿದ್ದೆ. ಜಾಕೆಟ್ ಹಾಕೋಬೇಕಂತ ಜಾಕೆಟ್ ಹಾಕೊಳಕ್ಕಾಗಲಿಲ್ಲ. ಇವಾಗ ಮುಂದೆ ಹಂಗೆ ಹೋಗ್ತಾ ಎಲ್ಲರೂ ಸ್ವಲ್ಪ ಚಾವಣಿ ಇತ್ತಂದ್ರೆ ಅಲ್ಲೇ ಒಂದು ಸ್ವಲ್ಪ ಜಾಕೆಟ್ ಹಾಕ್ಕೊಂಡು ಕುಂತ ಅಲ್ಲಿಂದ ಹೋಗ್ತೇನೆ ಮುಂದೆ. ಗಾಡಿ ಇಲ್ಲೇ ಐತೆ, ಆಟೋ ಸಿಕ್ಕೊಂಡಿದ್ದೆ. ಈಗ ಅವ್ರ ಊಟ ಮಾಡಕ್ಕೆ ನಿಂತಿದ್ರಂತ ಪಾಪ, ಊಟ ಮಾಡಕ್ಕೆ. ಇಲ್ಲೇ ನೋಡಿದ್ರೆ ಬೈಪಾಸ್ ಆದರೂ ಹಂಗೆ ಹೊಂಟೇನಿ. ಸಾಕಾಗತ್ತೈತಿ ಇವತ್ತಂತೂ ದಿನ. ಎಲ್ಲರೂ ಒಂದು ಕಡೆ ಜಾಗ ಸಿಕ್ಕರೆ ಸಾಕಾಗೈತಿ. ಫುಲ್ ಜಾಗನ ಹೋಗ್ಬಿಟ್ಟೆ ನಾನು ಇವತ್ತಂತೂ. ಇಲ್ಲಿ ಒಂದು ಜಾಗ ಸಿಕ್ಕಿತ್ತು, ಬಂದು ಇಲ್ಲೇ ಸ್ವಲ್ಪ ನಿಂತೇನೆ. ಅಂದ್ರೆ ಮಳೆ ಬಿಡಾತಿಲ್ಲ ನನಗೆ. ಮಳೆದು ನಂದು ಆಪತ್ತು ಬಾಂಧವಾಗತ್ತಂಗೆ ನನಗೆ ಮಳೆನ ಬಿಡಾತಿಲ್ಲ. ಫುಲ್ ಜಳಕನ ಮಾಡ್ತಾನ ಮಳೆ ರಾಯ ನನಗೆ. ಹರರ್ ಮಹಾದೇವ್ರಪ್ಪ ಎಲ್ಲರಿಗೂ. ಕತ್ಲೈತಿ, ಗುಡಿ ಇದೆ, ಲೈಟ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತಂದೆ. ಸಂಜೆಗೆ ಒಂದು 6-7 ಗಂಟೆ ಹಿಂಗೆ ಬಂದೆ ನಾನು. ಲೈಟ್ ಇತ್ತಾಗಲ್ಲೇ, ಮತ್ತು ಇವಾಗ ಲೈಟ್ ತೆಗೆದ್ರೆ ಮಳೆ ಹೊಡಾತಿತ್ತಲ್ಲ, ಲೈಟ್ ತೆಗೆದ್ರೆ. ಸೊ ಇದು ಗುಡಿ ಇದೆ. ಲೈಟ್ ತೆಗೆದ್ರೆ ಮತ್ತು ಇನ್ನೂ ಲೈಟ್ ಬರುತ್ತಾನ ವೇಟ್ ಮಾಡ್ಬೇಕು. ಬರ್ತೈತಿಲ್ಲ ಅದು ಗೊತ್ತಿಲ್ಲ ಲೈಟ್. ಮತ್ತು ಇಲ್ಲಿ ಬಂದು ಹಿರಿಯರಿಗೆಲ್ಲ ಮಾತಾಡ್ಕೊಂಡು ಆಯ್ತಪ್ಪ ಇದ್ದೋಗ ಅಂತಂದ್ರೆ. ಇನ್ನು ಹೊತ್ತಿನ ಇನ್ಸಿಡೆಂಟ್ ಅಂದ್ರೆ ಹೇಳ್ಬೇಕು ನಿಮ್ಗೆ. ಮಳೆ ಒಳಗೆ ಬಂದೆಲ್ಲ ನನ್ನ ಫೋನ್ ಮತ್ತು ಪವರ್ ಬ್ಯಾಂಕ್ ಎಲ್ಲ ಸಣ್ಣದ ಬ್ಯಾಗ್ ಏನು ತೊಗೊಂಡಿದ್ದೆ, ಅದ್ರೊಳಗೆ ಎಲ್ಲ ಫುಲ್ ನೀರು ಹೋಗ್ಬಿಟ್ಟಿತ್ತು. ಮತ್ತು ಅದ್ರೊಳಗನ ಬಂದು ಎಲ್ಲ ಚೆಕ್ ಮಾಡಿದ್ದೆ. ಫೋನ್ ಅಂತೂ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ನಂದು ನೀರು ಹೋಗಿ. ಮತ್ತು ಇಲ್ಲ ಒಬ್ಬರು ಅಂಕಲ್ ಪರಿಚಯ ಮಾಡ್ಕೊಂಡು ಅವ್ರ ಅಂಕಲ್ ಕಡೆ ಹೋಗಿ ಅಕ್ಕಿ ಕೊಟ್ಟರು. ಮತ್ತು ಅಕ್ಕಿ ಒಳಗೆ ಇಟ್ಕೊಂಡು ಸ್ವಲ್ಪ ಅಂದ್ರೂ ಚಾಲೂ ಆಗಲಿಲ್ಲ. ಮತ್ತೊಂದು ಅಂಗಡಿಗೆ ಹೋಗಿ ಮತ್ತು ಅಲ್ಲೆಲ್ಲ ತೋರಿಸಿದೆ. ಅವರು ಇಲ್ಲ ICU ಹೋಗೈತೆ ಅಂತಂದರೆ ಮತ್ತು ಅವರೆಲ್ಲ ಚೆಕ್ ಮಾಡಿ ಕೊಟ್ಟರೆ. ಬಂದೆಲ್ಲ ದೇವ್ರ ಭಜನೆ ನಡೆಯೋದಿತ್ತಿಲ್ಲ. ಭಜನೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹೆಸರಲ್ಲಿ ಆನ್ ಮಾಡಿದ್ದೆ. ಪುಣ್ಯ ಹೋಗಿದ್ದ ಜೀವ ಹೊಳ್ಳಿ ಬಂತು. ಆನ್ ಆಯ್ತು ಫೋನ್. ನನಗೊಂಥರ ಡಿಪ್ರೆಷನ್ ಲೆವೆಲ್ ಒಳಗೆ ಹೋಗ್ಬಿಟ್ಟಿದ್ದೆ ನಾನು. ಫೋನೇ ಇಲ್ಲಲ್ಪ, ವಿಡಿಯೋಸ್ ಹೆಂಗೆ ಹಾಕೋದು ಏನು ಈ ಥರ ಹೋಗ್ಬಿಟ್ಟಿತ್ತು ನಂದು. ಭಾಳ ಅಂದ್ರೆ ಭಾಳ ಕೆಟ್ಟಾಗಿತ್ತು. ಮತ್ತು ಭಜನೆ ಮಾಡಿ ಎಲ್ಲ ದೇವ್ರ ಹೆಸರು ತೊಗೊಂಡು ಏನು ಆನ್ ಮಾಡಿದ್ದೆ. ಆನ್ ಆಯ್ತು ಫೋನ್. ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಹೋಗಿದ್ದ ಜೀವ ಹೊಳ್ಳಿ ಬಂತು. ಆ ಥರ ಆಯ್ತು ನನಗೆ.
ಸೊ ಇವತ್ತೊಂದು ದಿವಸ ಇದು ಗುಡಿ ಒಳಗೆ ಮಲ್ಕೊಂಡು ಮತ್ತು ನಾಳೆ ಇಲ್ಲಿಂದ ನಾ ಇರೋ ಜಾಗದಿಂದ ಪುಣೆ ನನಗೆ 52 ಕಿಲೋಮೀಟ್ರ್ ಆಕೈತಿ. ಸೊ ನಾಳೆ ನಾನು ಪುಣೆ ರಾತ್ರಿ ಅಲ್ಲೇ ಒಂದು ದಿವಸ, ನಾಳೆ ನಾನು ಪುಣೆಗೆ ಹೋಗ್ತೀನಿ. ಪುಣೆ ಒಂದು ದಿವಸ ಇದ್ದು ಮತ್ತು ನಾಳೆ ನಾನು ಅಲ್ಲಿ ಬಿಡ್ತೀನಿ. ಮತ್ತು ನಾಳಿದ್ದೆ ನಾನು ಅಪ್ಡೇಟ್ ಅನ್ನೋದು ಕೊಡ್ತೀನಿ. ಇವತ್ತಿನ ಫುಲ್ ಅಪ್ಡೇಟ್ ಇಷ್ಟ. ಹರ ಹರ ಮಹಾದೇವ್.